ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ. ಅದನ್ನು ಮಾಡುವ ವಿಧಾನ ಮತ್ತು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲೇ ನನ್ನ ಚಾನಲ್ನ ಯಾರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಪಾನ್ ತೊಗೊತಾ ಇದ್ದೀನಿ. ಅದಕ್ಕೆ ಒಂದು 3 ರಿಂದ 4 ಸ್ಪೂನ್ ಎಣ್ಣೆ ಹಾಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು, ಯಾಕೆಂದರೆ ಈರುಳ್ಳಿ ಎಲ್ಲ ನೀಟಾಗಿ ಬೇಯಿಸ್ಕೋಬೇಕಲ್ಲ. ಅದರಿಂದ ನಾನು 4 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಮತ್ತು 3 ಹಸಿಮೆಣಸಿನ್ಕಾಯಿ ಮೀಡಿಯಮಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಹೋಗೋ ತನಕ. ಮತ್ತೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದು ಎಣ್ಣೆಲೇ ಬೇಯಿಸ್ಕೋಬೇಕು. ಆಮೇಲೆ ಸೊಪ್ಪೆಲ್ಲ ಹಾಕ್ತೀವಲ್ಲ, ನುಗ್ಗೆ ಸೊಪ್ಪು, ಆಮೇಲೆ ಈರುಳ್ಳಿ ಬೇಯೋಕ್ಕಾಗಲ್ಲ. ಅದರಿಂದ ಈಗಲೇ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಬೇಯಿಸ್ಕೊಂಡು ಅದಕ್ಕೆ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೂ ಹಾಗೇನೆ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲ ಅಂದ್ರೆ ಅದು ಶುಂಠಿದು ಸ್ಮೆಲ್ ಹಂಗೆ ಬರುತ್ತೆ, ಬೆಳ್ಳುಳ್ಳಿ ಶುಂಠಿದು. ಮತ್ತೆ ನಾನು ಮೊದಲಿಗೆನೆ ನುಗ್ಗೆ ಸೊಪ್ಪು ಮತ್ತೆ ನುಗ್ಗೆ ಹೂವು ತಗೊಂಡಿದ್ದೆ, ತೊಳೆದು ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೆ ನೀರೆಲ್ಲ ಸೋರಿಸಿ. ಇವಾಗ ಅದನ್ನು ಸೇರಿಸ್ಕೊಂಡು ಸ್ಟವ್ನ ಸ್ವಲ್ಪ ಐ ಫ್ಲೇಮೇ ಮಾಡ್ಕೊಬೇಕು. ಯಾಕೆಂದ್ರೆ ಅದು ಈರುಳ್ಳಿ ಎಲ್ಲ ಫಸ್ಟೇ ಬೆಂದಿರೋದ್ರಿಂದ ಈಗ ಸೊಪ್ಪು ಬೇಯಬೇಕಲ್ವಾ, ಅದರಿಂದ ನಾವು ಐ ಫ್ಲೇಮ್ ಇಟ್ಕೊಂಡು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಎಲ್ಲ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 3/4% ಸೊಪ್ಪು ಬೆಂದ್ಮೇಲೆ ಮತ್ತೆ ಮೀಡಿಯಂ ಫ್ಲೇಮ್ಗೆ ಇಟ್ಕೊಬೇಕು. ನೋಡಿ, ಎಷ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನುಗ್ಗೆ ಹೂವು ತುಂಬ ಹೆಲ್ತಿಗೂ ಒಳ್ಳೇದು, ನುಗ್ಗೆ ಸೊಪ್ಪೆಲ್ಲ. ಅದಕ್ಕೆ 1 ಸ್ಪೂನ್ ಉಪ್ಪಿನ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಲಾಸ್ಟಿಗೆ ಹಾಕಿದ್ರೆ, ಮೊಟ್ಟೆ ಹಾಕಾದ್ಮೇಲೆ ಹಾಕಿದ್ರೆ ಅದು ಎಲ್ಲದಕ್ಕೂ ಕವರ್ ಆಗಲ್ಲ, ಅದರಿಂದ ಇವಾಗಲೇ ಹಾಕೋಬೇಕು. ನೋಡಿ, ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಬೇಯ್ತಿದೆ ಅಂತ. ಎಲ್ಲ ಕೈ ಬಿಡದೆ ಇರೋಗೆ ಮಾಡ್ಕೊತಾ ಇರಬೇಕು ಇದೇ ಥರ ಮಿಕ್ಸ್ನ. ಮತ್ತೆ ಅರ್ಧ ಸ್ಪೂನ್ ಬ್ಯಾಡಗಿ ಮೆಣಸಿಕಾಯಿ ಪುಡಿ, 1 ಸ್ಪೂನು ಮನೆ ಬೇಳೆ ಸಾಂಬಾರು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕೊಂಡಿದ್ದೀನಿ, 1 ಸ್ಪೂನು ಪೆಪ್ಪರ್ ಪೌಡ್ರು. ಇದಿಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಒಟ್ನಲ್ಲಿ 5 ರಿಂದ 6 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮೀಡಿಯಂ ಫ್ಲೇಮಲ್ಲೇ. ಮತ್ತೆ ನಾನು ಮೊದಲಿಗೆನೆ ಕಾಯೆಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಬೌಲು, ಅದನ್ನು ಸೇರಿಸ್ಕೊಂಡು ನೀಟಾಗಿ ಅದನ್ನು ಹಾಗೇನೆ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಮೊಟ್ಟೆ ಹಾಕೋಕೆ ಮೊದಲೇ ಇದೆಲ್ಲ ನೀಟಾಗಿ ಕವರ್ ಆದ್ರೇನೆ ಚೆನ್ನಾಗಿರೋದು. ಎಲ್ಲ ಫುಲ್ ಮಿಕ್ಸ್ ಆಗಬೇಕು. ಮೊಟ್ಟೆ ಹಾಕಾದ್ಮೇಲೆ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ ನೀಟಾಗಿ. ನೋಡಿ, ಇಷ್ಟಾದರೆ ಸಾಕು. ಮತ್ತೆ ಇವಾಗ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು 8 ಮೊಟ್ಟೆ ತಗೊಂಡಿದ್ದೀನಿ. ಅವನ್ನ ನೀಟಾಗಿ ಒಂದೊಂದೇ ಒಡೆದು ಹಾಕೊತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಅದು ಮತ್ತೆ ಎಲ್ಲ ತಳ ಎಲ್ಲ ಸೀದ್ಬಿಟ್ಟಿರುತ್ತೆ. ಅದಕ್ಕೆ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡೇನೆ ಒಡೆದಾಕೋಬೇಕು ಮೊಟ್ಟೆನ. ಇಲ್ಲಾಂದ್ರೆ ಒಂದೇ ಸಲ ಒಡೆದಿಟ್ಕೊಂಡಾದ್ರೂ ಹಾಕೋಬಹುದು. ನಾನಾದ್ರೆ ಅವಾಗವಾಗಲೇ ಒಡೆದು ಹಾಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಬೇಕು, ಇನ್ನು ಫ್ಲೇಮ್ ಹೈ ಮಾಡಂಗೇ ಇಲ್ಲ. ಏಕೆ ಅಂದರೆ ತಳ ಹಿಡಿದ್ಬಿಡುತ್ತೆ. ಅದರಿಂದ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಎಲ್ಲ ಉದ್ರುದ್ರಾಗಿ ಬರಬೇಕು, ದಪ್ಪ ದಪ್ಪ ಇರಬಾರ್ದು. ಮತ್ತೆ ಈರುಳ್ಳಿ ಮೊಟ್ಟೆ ಎಲ್ಲ ಸಪ್ರೇಟ್ ಇರಬಾರ್ದು. ನೀಟಾಗಿ ಗೊತ್ತೇ ಆಗಲ್ಲ ಸೊಪ್ಪು ಹಾಕಿದೀವಿ ಅಂತ, ನುಗ್ಗೆ ಸೊಪ್ಪು ಹಾಕಿದೀವಿ ಅಂತಾನೆ ಗೊತ್ತಾಗಲ್ಲ. ಆ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತೆ ಇಂದ ದೋಸೆ ಮತ್ತೆ ಚಪಾತಿ ಪೂರಿ ಜೊತೆನೂ ತಿನ್ಬೋದು, ಇಲ್ಲ ಹಾಗೆ ಆದ್ರೂ ರೈಸ್ ಜೊತೆ ಸೈಡ್ಸ್ ಆಗಿ ತಗೊಂಡು ತಿನ್ಬೋದು. ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಇದರಿಂದ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ. ಅದಕ್ಕೆ ಇದರಲ್ಲಿ ಇನ್ನೂ ತುಂಬಾ ವೆರೈಟಿ ವೆರೈಟಿ ಅಡುಗೆಗಳಿದೆ. ನೆಕ್ಸ್ಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ. ಕೆಲವ್ರು ಏನ್ ಮಾಡ್ತಾರೆ, ವೈಟ್ ತಿಂತಾರೆ ಮತ್ತೆ ಎಲ್ಲೋ ತೆಗ್ದಿಡ್ತಾರೆ. ಕೆಲವರು ಇಷ್ಟನೇ ಪಡಲ್ಲ. ಅದರಿಂದ ಏನಾಗುತ್ತೆ, ಈ ತರ ಮಾಡ್ಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ. ಮತ್ತೆ ಇದನ್ನ ಸಾಂಬಾರು, ಸೊಪ್ಪು, ಉಪ್ಸಾರು, ಪಲ್ಯ ಈ ತರ ಸೈಡ್ಸ್ ಆಗೂ ತಗೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಏನ್ ರೆಸಿಪಿ ಬೇಕು ಅಂತಾನು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.